ಬಂದು ಇಲ್ಲಿ ಬರೋದೇ ಒಂದು ಖುಷಿ ಆಗುತ್ತೆ. ಸಾಗರಕ್ಕೆ ಬರೋದು ಅದು ಬೆಳೆ ಅವ್ರು ಹೇಳಿದ್ದು ಅದು ಆರಾಮ ಬರ್ತಾ ಇರ್ತೀವಿ, ಒಂದು ಆತ್ಮೀಯತೆ. ಅವಾಗ ನಮ್ಗೆ ಕಲಿಸ್ಕೊತಾ ಇರೋದು ಅಂತ ಫೋನ್ ಹೇಳಿದ್ದು ಬರ್ತಿದ್ವ, ಬಟ್ ಆದರೂ ಅವ್ರು ನಮ್ಮ ನೋಡೋ ಪ್ರೀತಿ ಅವರು ಆಸೆ ಜಾಸ್ತಿ ಬರ್ತಾ ಇರ್ತೀವಿ. ಬಟ್ ಖುಷಿ ಆಗುತ್ತೆ ಬರೋದು. ಹೌದಾ? ಸಂಪೂರ್ಣ ಸಭೆ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ. ಇವತ್ತು ಶಿವಣ್ಣರಿಗೆ ನಾವು ಮದಣ್ಣರು ಹೋಗಿ ಕಾರ್ಡ್ ಕೊಟ್ಟು ಬಂದಿದ್ದೀವಿ. ಅವರು ತಾಯಿ ಆಶೀರ್ವಾದ ಪಡೆದು ಹೋಗಬೇಕು ಅಕ್ಕರಿಗೆ ಹೇಳಿದ್ದೀವಿ. ಇವತ್ತು ಬಂದು ತಾಯಿಯ ದರ್ಶನ ಪಡೆದು ಹೋಗಿದ್ದಾರೆ. ಶಿವಣ್ಣವರು ಇದೇ ಥರ ಎನರ್ಜಿ ಆಗಿ 100 ವರ್ಷ ಕಾಲ ಬಾಳ್ಬೇಕು ಅನ್ನೋದು ಆ ದೇವಿಯಲ್ಲಿ ನಾನು ಸಹ ಬೇಡ್ಕೊಳ್ತೀನಿ. ಅವರು ಚೆನ್ನಾಗಿರಬೇಕು. ಯಾಕಂದರೆ ಕರ್ನಾಟಕದ ಚಕ್ರವರ್ತಿ ಯಾವಾಗಲೂ ಗಟ್ಟಿ ಇದ್ದರೆ ನಾವು ಗಟ್ಟಿ ಇದ್ದಂಗೆ ಅಂತ ಅರ್ಥ. ಹಾಗಾಗಿ ತಾಯಿ ಸಂಪೂರ್ಣ ಆಶೀರ್ವಾದ ಶಿವಣ್ಣಗೆ ಗೀತಕ್ಕೆ ಕೊಡಲಿ ಅಂತ ಹೇಳ್ತಾ ಭಾಳ ಖುಷಿ ಆಯ್ತು. ಇವತ್ತು ಕರೆದಾಗ ತಕ್ಷಣನೇ ಬರ್ತೀನಿ ಅಂತ ಹೇಳಿ. ಇದು ಒಟ್ಟು 9 ದಿವಸ ಜಾತ್ರೆ ಇದು. ಹಾಗಾಗಿ ಮೊನ್ನೆ ಸ್ಟಾರ್ಟಿಂಗ್ ಭಾಳ ಜನ ಬಂದಿದ್ದರು. ಹೋದ ವರ್ಷಕ್ಕಿಂತ ಈ ವರ್ಷ ಮತ್ತೆ ಡಬಲ್ ಜನ ಬರ್ತಾ ಇದ್ದಾರೆ. ಒಟ್ಟು ತಾಯಿಯ ದರ್ಶನ ಮಾಡೋಕ್ಕೆ ಬೆಂಗಳೂರು ಇದ್ದಂತೆ ಬರ್ತಾ ಇದ್ದಾರೆ. ಭಾಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಭಾಳ ಸುಂದರವಾದಂಥ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸ್ಪೆಷಲ್ಲು ಎಲ್ಲದೂ ಬಿಟ್ಟಿದ್ದೀವಿ, ಬಸ್ಸು ಟ್ರೈನು ಎಲ್ಲ ಬಿಟ್ಟಿದ್ದೀವಿ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಸ್ವಲ್ಪ ಜನ ಜಾಸ್ತಿ ಆಗಿರೋ ಬಿಟ್ಟರೆ ಬೇರೆ ಏನಿಲ್ಲ. ಒಳ್ಳೆ ರೀತಿ ಜಾತ್ರೆ ನಡೀತದೆ.